ಆಯ್ತಕ್ಕ ಕೆಲಸ ಇಲ್ಲವ. ಅಯ್ಯೋ ಮುಗಿತು ಕಣಕ್ಕ, ಮುಗಿತು. ಏನು ಅಕ್ಕ ಹೋಗು, ಎಷ್ಟು ಮಾಡಿದ್ರು ತೀರಕ್ಕೆ ನಮ್ಮ ಕೆಲಸಗಳು ಕತೆ. ಹಬ್ಬ ಬಂದರೆ ಮುಗೀತು ನಮ್ಮ ಕತೆ ಕಣಕ್ಕ. ಹಂಗೂ ನಮ್ಮ ಹೆಣ್ಣ ಬರೀ ಕೇಳಿದ್ನ ಬಹು ತಗೊಂಡು ಒಂಚೂರ ಕೆಲಸ ಮಾಡ್ಕೊಳ್ಳೋದ ಬಾ ಮಗಳೇ ಅನ್ನ. ಅಯ್ಯೋ ನಾನು ಮಾಡ್ಬಿಡ್ದವ ಇಲ್ಲಿ ಅಂದ್ಕೊಂಡು ಅವಳು ಅವಳ ಮನೆ ಕೆಲಸ ಮಾಡೋದು ಹೆಚ್ಚು. ಏನು ಬಂದು ಮಾಡ್ಕೊಟ್ಟ ಸುಮ್ಕಿರಕ್ಕ. ಏನೇ ಆಗಲಿ ಕಣಕ್ಕ, ಮನೆಯಲ್ಲಿ ಗಂಡು ಮಗ ಸೊಸೆ ಅಂತ ಇದ್ದರೆ ಹೆಂಗೋ ಮಾಡ್ಕೊತಾರೆ. ನಮ್ಗೆ ಆಚಾರ ನೋಡವ, ಏನು ಮಾಡಿ ಭಗವಂತ ಕೊಟ್ಟಿದ್ದೊಂದು ಮಗಿನ ಕಿತ್ಕೊಬಿಟ್ಟು ಗಂಡು ಮಗನ ಇವತ್ತು ಎಲ್ಲ ಜವಾಬ್ದಾರಿ ತಗೊಂಡು ನಾವೇ ಸಾಯ್ಬೇಕು. ಅಯ್ಯೋ ಹೋಗ್ಜಯಕ್ಕ, ಒಂದೊಂದ್ಸತಿ ಸಕ್ಕತ್ ಬೇಜಾರಾಗೋಯ್ತದೆ ಕಣಕ್ಕ. ಈ ಕೆಲಸ ಮುಗಿಯೋಕೆ ಎಷ್ಟು ಮಾಡ್ತಾನೆ ಮುಗ್ದದ. ಮನೆ ಕೆಲಸ ಮುಗಿಸ್ದೆ, ಖಾರ ಪುಡಿ ಬೇರೆ ಖಾಲಿ ಆಗ್ಬಿಟ್ಟದೆ ಕಣಕ್ಕ. ಅಕ್ಕೆ ಒಂದು 4 kg ಬಿತ್ತನೆ ಮೆಣಸಿನ್ಕಾಯಿ ತೋರಿಸ್ಕೊಂಡು ಒಣಗಾಕಿ ಖಾರ ಪುಡಿನೂ ಬಿಡಿಸ್ದೇಕ ಎಲ್ಲ ಆಯಿತು. ಇನ್ನೇನು ನಾಳೆಗೆ ತುಮಸೂರು ಹಬ್ಬನೂ ಆಯ್ತದೆ. ಏನು ಮಾಡಿಯವ ನೋಡಬೇಕು. ನಮ್ಮ ಹೆಣ್ಣು ಬರೋಕೆ ಹೇಳಿನಿ ಬವ್ವ ಅಂತ ಹೇಳಿನಿ. ಬಂದ್ಬಿಡವತ್ತಾಗೆ ಮಾಡ್ಕೊಳ್ಳೋದು ಬಂಗವ ಅದಾಗೆ ಅಂತಂದಿನಿ ಯಾಕ. ಅದು ಹೆಂಗೆ ಮಾಡೋಣ, ಬಂದೋಳ ಕಡೆ ಬರೋಕೆ ಇಲ್ವೋ, ಇಲ್ಲಿ ಮಾಡೋಕ್ಕಿಲ್ವ ಹೋಗವ ಅಂತಂದ್ಲು. ಈಕ್ಳು ರಜಾ ಕೊಟ್ಟರೆ ಬಾ ಮಗ ಅಂದರೆ ಬರೋಕೆ ಒಳ್ಳೆ ಕಣ ಜಯಕ. ಏನು ಮಾಡೋಣ ಹೇಳು, ಎತ್ತಾಗೆ ಅಂತ ಸಾಯೇನೆ. ಏನು ಹೇಳಿದ ಮಾತಾ ಕೇಳೋ ಮಕ್ಕಳು ನೆತ್ತಿದಾವೆ ನಾವು, ಸುಮ್ಕಿರು. ಇನ್ನೇನು ಗಂಗೆನೂ ಕೆಂಪಿನೂ ಯಾವಾಗ ಬಂದರಕ್ಕ. ಅಯ್ಯೋ ಅದು ಯಾವಾಗ ಬಂದವರ ಕಾಣಕನವ. ನಾನು ಮಾಡ್ತೇನೆ ಇವನಿ ಕನಕ. ನೆನ್ನೆ ನಾನು ಫೋನ ನಮ್ಮ ಕೆಂಪಿ ಅದೊಂದು ಸುದ್ದಿ ಅಂದ್ಕೊಂಡು ಫೋನ್ ಎತ್ತಲ್ವಲ್ಲಕ್ಕ. ನಮ್ಮ ಹುಟ್ಟಿಯವ್ರನ್ನ ಫೋನ್ ಮಾಡ್ತೇನೆ ಅವನೇ. ಅವನ ಫೋನು ಎತ್ತೊಳ್ಳು, ನನ್ನ ಫೋನು ಎತ್ತಕ್ಕಿಲ್ಲ. ಈ ಮರ ಯಾವಾಗ ಬಂದು ಜಗಳ ತೆಗ್ದಾನ ಅದು ಗೊತ್ತಿಲ್ಲಕ್ಕ. ಒತ್ತರ್ಲೆ ಯಾಕೋ ಕಡೆ ಫೋನ್ ಎತ್ತುತ್ತಿಲ್ವಲ್ಲ ಅಂತ 3 ಸತಿ ಮುಂದಕ್ಕೆ ಬಂದಂಗೆ ಅಂದೆ. ನನಗೆ ಹೇಳೋದು ನಾನೇನು ಮಾಡೋಣ, ಎತ್ತಬೇಡ ಅಂತ ಹೇಳಿದಾನಂತ ನಾನು ಬಾಯ್ ಕಟ್ತನ. ಅದೊಂದು ಸುದ್ದಿ ಅಂದ್ಕೊಂಡು ಇವಳು ಆಟ ಮಾಡ್ಕೊಂಡು ಹಿಂಗೆ ಕುಂತೊಳಲಕ್ಕ ಮಾತಾಡ್ದಂಗೆ. ಹಂಗೂ ಗಂಗೆಗೂ ಫೋನ್ ಮಾಡಿ ಹೇಳ್ದೆ, ಫೋನ್ ಎತ್ತುತ್ತಿರಕ್ಕನವ ನೋಡು ಒಂಚೂರ ಹೇಳು ಹಬ್ಬಕ್ಕೆ ಬರೋಕ್ಕೆ. ಇನ್ನು ಅಪ್ಪ ಸುಮ್ಮನೆ ಆಯ್ಕಿಲ್ಲ. ಇನ್ನು ಯಾಕೋ ಏನು ಮಾಡಿದೆ ನೀನು, ಏನೋ ಮಾಡಿದೆ ಅದಕ್ಕೆ ಬಂದಿರ ಅಂತ ನನ್ಗಳು ಜಗಳ ಬಿಡ್ತಾನೆ ನಿಮ್ಮಪ್ಪ. ಹೇಳು ಫೋನ್ ಎತ್ಬಿಟ್ಟು ಮಾತಾಡೋಕ್ಕೆ ಹೇಳವ ಅಂತ ಅಂದಿನಿ ಕನಕ. ಅದೊಂದು ಸುದ್ದಿ ಅಂದ್ಕೊಂಡು ಹಿಂಗೆ ಹೊಟ್ಟೆ ಉರಿಸ್ತಾ ಕುಂತವಳಲ್ಲ ನನ್ನ. ಏನು ಮಾಡ್ಬೇಕು ಚೆನ್ನಕ್ಕ ಹಿಂಗಾದರೆ ಮಕ್ಕಳು. ಏನು ಮಾಡಬೇಕು ಹೇಳು ಮತ್ತೆ. ಇವಳು ಯಾಕೆ ಹಿಂಗೆ ಆಡಳು. ನಾನು ಏನು ಇಲ್ದೋದು ಹೇಳಕ್ಕೆ ಹೋಗಿದ್ನ, ಏನೋ ಬಾಯಿ ತಪ್ಪಂದ್ಬಿಟ್ಟೆ. ಆ ಬಾಯಿ ತಪ್ಪಂದಿದ್ದು ಆ ಗುರ್ಸಟ್ಟಿಗೆ ಹೋಗಿ 600 ಅಬ್ಬಾಜಿ ಮುಂಡೆಗೆ ಹೇಳಿ ಸುಮ್ಕಿರು. ಏನೋ ರಟ್ಟಿ ತರಾಟೆ ತಗೊಂಡಿದ್ಲಂತೆ. ಅದೊಂದು ಸುದ್ದಿ ಒಳಗೆ ಏನೋ ಒಂದು ಸುದ್ದಿ ಸಾಕು, ಒಂದು ಯಾವ್ದಾರು ಒಂದು ಸುದ್ದಿ ಸಿಕ್ಕರು ಸಾಕಂತ ಕಾಯ್ತಾ ಇರ್ತಾಳಲ್ಲ. ಸಿಕ್ತು ಒಂದು ಸುದ್ದಿ ಅಂದ್ಕೊಂಡು ಹಿಡ್ಕೊಂಡು ಅದನ್ನೇ ಹಿಡ್ಕೊಂಡು ಇದು ಮಾಡಿ ಸುಮ್ಕಿರತ್ತಾಗಿ ಎತ್ತುತ್ತಾನೆ ಇಲ್ಲ ಫೋನ ಕನಕ. ಅವಳು ಮಾತ್ರ ಗಂಗೆ ನೋಡ್ತೀನಿ ಕಣವ, ಬರ್ತೀನಿ ಹಬ್ಬ ಮಾಡಿಬಿಟ್ಟು ಎಡೆ ಮುಡುಕ್ತಾರಲ್ಲ ಅವ್ರ ಮನೆ, ಎಡೆ ಗಿಡ ಮುಡುಗ್ಬಿಟ್ಟು ಮುದ್ದೆ ಮೇಲೆ ಬರ್ತೀನಿ ಅಂತ ಅವಳು ಅಂದಾಳೆ. ಅವಳೇನೋ ಬರ್ತಾಳೆ, ಇವಳೇ ಯಾಕೋ ಫೋನ್ ಎತ್ತದಂಗೆ ಹಿಂಗೆ ಆಡ್ತಾ ಕುಂತಾಳೆ ಕನಕ. ಏನು ಮಾಡೋದು ಹೋಗಿ ಚೆನ್ನಾಗತ್ತಾಗೆ. ನನಗಂತೂ ಭಾಳ ಬೇಜಾರಾಗ್ಬಿಟ್ಟದೆ ಕಣಕ. ಏನು ಮಕ್ಕಳು ಏನು ಮಾತಾಡೋ ತಪ್ಪು, ಕುಂತರು ತಪ್ಪು, ನಿಂತರು ತಪ್ಪು ಅನ್ನಂಗೆ ಏನು ಅನ್ಬಾರ್ದು ಅಂದೆ ಅಂದ್ಬಿಟ್ಟು ಅವಳು ಅಂಟಾಕಿರೋದಕ್ಕೂ ಅವ್ರು ಆಡೋದಕ್ಕೂ ಈ ನಮ್ಮ ಕೆಂಪಿ ಅವ್ರ ಮಾತು ಕಟ್ಕೊಂಡು ಕುಣಿಯೋದಕ್ಕೂ ಏನೋ ದೊಡ್ಡ ತಪ್ಪು ಮಾಡೀನಿ ಅನ್ನಂಗೆ ಆಡ್ತಾಳೆ ಕನಕ. ಏನು ಮಾಡುವ ತಪ್ಪು ಮಾಡಿದ್ದಾನೆ ನಾನು. ನಮ್ಮ ಯಾಕಿಂಗ್ ಗೋಳ್ ತಿಂದಾರಕ್ಕ ಇವರು. ಅಯ್ಯೋ ಹೋಗಿ ಚೆನ್ನಕ್ಕ. ಸುಮ್ಮನೆ ಯಾವೊಂದು ಹಬ್ಬ ಮಾಡೋಕ್ಕೂ ನಿಮ್ದಿಲ್ಲ, ಒಂದು ಉಣ್ಮೆ ಮಾಡೋಕ್ಕೂ ನಿಮ್ದಿಲ್ಲ. ಇನ್ನು ಇವು ಮರ ಇನ್ನು ಯಾವಾಗ ಕುಂದನೋ ಆಲೆ ಒತ್ತರ್ಲೆ ನನ್ನ ಮಗಳು ಯಾಕೋ ಕಡೆ ಫೋನ್ ಎತ್ತುತ್ತಿಲ್ಲ ಅನ್ಕೊಂಡು ತನ್ನೊಟ್ಟಿಗೆ ತಾನೇ ಮಾತಾಡ್ಕೊತಿದ್ದ. ನಾನು ಕಾಣ್ದವ್ರಂಗೆ ಸುಮ್ಮನೆ ಅದೇ. ಇನ್ನೇನು ಮಾಡಿ, ಇನ್ನೇನಕ್ಕ ಮಾಡಿ, ನಿಮ್ಗೆ ಗೊತ್ತಾದರೆ ಹತ್ಕೂ ಬೈತಾನೆ ಅಂದ್ಬಿಟ್ಟು ಸುಮ್ಮನೆ ನಾನು ಏನು ಮಾತಾಡೋದೆ ಬೇಡ ಅಂದ್ಕೊಂಡು ಸುಮ್ಮನೆ ಅದೇ. ಈಗ ಬಂದೊಳ ಕಣೆ ಬರೋಕೆ ಇಲ್ವೋ. ನಾನು ಹಾಳಗರಿ ಮುಂದೆ ಬಾಯಿ ಮುಚ್ಕೊಂಡಿರ್ತಾನೆ. ನಾನು ಯಾಕೆ ಹೋಗಿ ಮಾತಾಡಿದೆ, ಪದ್ಮನ ಮನೆಗೆ ಯಾಕೆ ಹೋದೆ ಅಂತ ಅನ್ಸ್ಬಿಟ್ಟದೆ ಕನಕ ನನಗೆ. ಅಲ್ಲ ಕನಕ, ಈಗ ನೀನು ಎಷ್ಟು ಮಾತಾಡಿದವು ಈ ಕಾಳಿ ಬಗ್ಗೆನೇ ಅಲ್ಲಿ. ನೀನು ನಾನು ಒಸಿ ಸತಿ ಮಾತಾಡಿದವ ಕಣವು. ಹೇಳಿ ನೀನೇ ಹಂಗೆ ಅಂಟಾಕದಾಗಿದ್ರೆ ಅಂಟಾಕ್ಬಿಟ್ಟು ಈಗ ಜಗಳ ತಗೊಬಂದು ನೀನು ಎಷ್ಟು ಸತಿ ಜಗಳ ಆಡ್ಬೇಕಾಗೋದು ಆ ಥರ ಆಗಿದ್ರೆ. ಹಂಗೆ ನಂಬಿಕೆ ಇಟ್ಟು ನಾನು ಮಾತಾಡಿದ್ರೆ ಅವಳು ಪದ್ಮ ಪಿಟಿಂಗ್ ಇಟ್ಬಿಟ್ಟು ಹಿಂಗೆ ಮಾಡ್ಬಿಟ್ಲಲ್ಲ. ಹಿಂಗೆ ತೊಡಗಲ್ ಬುದ್ಧಿ ಕಲ್ತಾಳ. ತೊಡಗಲಿ ಹೆಂಗೆ ಮಾಡಬೇಕು ಹೇಳು ಮತ್ತೆ. ಇಂಥವ್ರ ಮುಂಗಡೆ ಹೆಂಗಕ್ಕ ನಂಬ್ಕೊಂಡು ನಾವು ಹೇಳಕ್ಕದದು, ಹೆಂಗೆ ಹೇಳಕ್ಕದದು ಹೇಳಿ ಚೆನ್ನಕ್ಕ. ನೀನೇ ನಂಬೋದ ಇವ್ರನ್ನ ಮಾಡು. ಬುದ್ಧಿ ಇಲ್ಲಕತ್ತ ನಿನಗೆ. ಸುಮ್ಮನೆ ಅದಕ್ಕೆ ಕಣಕ ನಾನು ಹೇಳೋದು. ಓದ್ವಾ ನಮ್ಮ ಕೆಲಸ ಆಯ್ತಾ, ನಾವು ಬರೋದು ಕಲಿಬೇಕು ಹೊರ್ತು ಅವು ಸುದ್ದಿ ಕಟ್ಕೊಂಡು ನಮ್ಗೇನು, ಯಾವ ಸುದ್ದಿ ಕಟ್ಕೊಂಡು ನಮ್ಗೇನಕ್ಕ. ಇವತ್ತಿನ ಕಾಲದಲ್ಲಿ ಅಕ್ಕ ನೀನು ಹಿಂಗೆ ಅಂತಾಳ ಚೆನ್ನಾಗಂತ ಬೇಜಾರು ಮಾಡ್ಕೊಬೇಡ. ಒಳ್ಳೇದು ಮಾತಾಡೋರು ಕಷ್ಟ, ಕೆಟ್ಟದ್ದು ಮಾತಾಡೋರು ಕಷ್ಟ. ಇವತ್ತಿನ ಕಾಲದಲ್ಲಿ ಏನು ಮಾತಾಡಿದವರು ಒಳ್ಳೇದು ಕನಕ. ನೀನು ಸುಮ್ಮ ಬಂದುಬಿಟ್ಟಿದ್ರೆ ಇವತ್ತು ಯಾಕಿವೆಲ್ಲ ಆಗಲೇ. ಈಗ ಕೆಂಪಿ ಸುಮ್ಮನೆ ಮುನ್ಸ್ ಕಟ್ಕೊಳ್ಳೋ ಮಗಳಲ್ಲ ಅವಳು, ತಾಳ್ಮೆ ಜಾಸ್ತಿ. ಅಂತೇಳಿದ್ರೆ ಬೇಜಾರಾಗದೆ ಅಂದರೆ ಅವ್ರ ಅತ್ತೆ ಸರಿಯಾಗಿ ಮಾತಾಡಿರ್ತಾಳೆ. ಆದ್ದರಿಂದ ಅವಳು ಬೇಜಾರು ಮಾಡ್ಕೊಂಡಿರೋದು ಕತ್ ಸುಮ್ಕಿರು ಕೆಂಪಿ. ಇಲ್ಲಾಂದ್ರೆ ಅವಳು ಹಂಗೆ ಬೇಜಾರು ಮಾಡ್ಕೊಳ್ಳೋ ಮಗಳಲ್ಲ ಕತೆ. ಅವಳ ಬಗ್ಗೆ ಗೊತ್ತಿಲ್ವಾ.
ನಿನ್ನ ಮಗಳ ಬಗ್ಗೆ ನಿನಗೆ ಗೊತ್ತಿಲ್ವಕ್ಕ ಎಂತೇಳು ಅಂದ್ಬಿಟ್ಟು ಹೇಳು. ಅವಳು ಸುಮ್ಮನೆ ಬೇಜಾರು ಮಾಡ್ಕೊಂಡು ಕೋಪ ಮಾಡ್ಕೊಂಡಳ ಕೆಂಪಿ. ಮಾತಾಡ್ತಾಳೆ ಅವಳು ನಮ್ಮ ಕೆಂಪೇರತ್ತೆ. ಅವ್ಳು ಕಾಯ್ತಾ ಇರ್ತಾಳೆ ಕನಕ. ಏನಾರು ಸಿಕ್ಕೋರು ಸಾಕಲ್ಲಪ್ಪ, ಹೆಂಗೆ ಜಗಳ ತೆಗೀನಂತ ಕಾಯ್ತಾ ಇರ್ತಾಳೆ. ಇಂಥ ಸರಿಯಾಗಿ ಸಿಗ್ತಾಳೆ. ಅದು ನನ್ನ ಕಂಡು ಅದು ಮೊದಲೇ ಆಯ್ತಿತ್ತಿಲ್ಲ ಅವಳಿಗೆ. ಈಗಂತೂ ಒಳ್ಳೆ ಸರಿಯಾಗಿ ಸಿಕ್ಕಾಕೊಂಡೆ ನಾನು. ಅವಳು ಒಳ್ಳೆ ಮಾತಾಡೋಕ್ಕೆ ಒಳ್ಳೆ ದಾರಿ ಆಯ್ತು ಕಂತ. ಹೋಗು ಅಯ್ಯೋ ಹೋಗಿ ಚೆನ್ನಾಗ ಮುಂಡೆಗೆ ಬೇಕು ಅನ್ನಿಸ್ಬಿಟ್ಟದು ನನಗಂತೂ. ಏನು ಯಾವ್ದು ಮಾತಾಡೋದು ತಪ್ಪು ಅನ್ನೋದಿದ್ರೆ ಏನು ಮಾತಾಡೋದು ತಪ್ಪು ಅಂತ ತಪ್ಪು ಕಂಡಿಡಿಯೋರ್ಗೆ ಏನು ಮಾಡೋಕ್ಕಾಗದು. ಎಲ್ಗೋಗಿದ್ರಿ? ಎಲ್ಲೋಗನೆ ಅಲ್ಲ. ಯಾಕೆ ಏನಂದಿದ್ದಿ ನೀನು ಕೆಂಪಿಗೆ? ಏನಂದಿದ್ದಿ? ನಾನೇನಂದಿದ್ದನು ಸರಿ ಕಂಡ್ಬಿಡಿ ಚೆನ್ನಕ್ಕ. ನಾನೇನು ಅನ್ನಕ್ಕೆ ಹೋಗಿದ್ದೆ ನೋಡಕ್ಕ. ಚೆನ್ನಾಕು ನೀನು ಕೇಳಿಯವ್ವ, ಚೆನ್ನಾಕು ನೀನು ಕೇಳಿಯ ನೀನು. ಮತ್ತೆ ಯಾಕೆ ಕೆಂಪಿ ಫೋನ್ ಎತ್ತುತ್ತಲ್ವಲ್ಲ ನನ್ನ ಮಗಳು? ಯಾವಾಗಲೂ ಕೋಪ ಮಾಡ್ಕೊತಿತ್ತಿಲ್ಲ ನನ್ನ ಮಗ. ಈ ಕೋಪ ಮಾಡ್ಕೊ ಫೋನ್ ಎತ್ತುತ್ತಿಲ್ಲ ಅಂದರೆ ಏನೋ ಕಿತಾಪತಿ ಮಾಡಿ ಬಂದಿದ್ದೀ ಅಂತ ಅರ್ಥ. ಸುಮ್ಮನೆ ಫೋನ್ ಎತ್ತದಲ್ಲ ಇದಳ. ನಾನು ಫೋನ್ ಮಾಡ್ರು ಎತ್ತುತ್ತಿಲ್ಲ, ನಿನ್ನ ಫೋನಿಂದನೂ ಎತ್ತುತ್ತಿಲ್ಲ ಅಂದರೆ ಏನು ಕಿತಾಪತಿ ಮಾಡಿ ಬಂದಿದ್ದೀನಿ ನೀನು? ಎಲ್ಲರೂ ಹೋದ್ರೆ ಲಕ್ಷಣವಾಗಿ ಮನೆಗೆ ಬರೋಕ್ಕಾಕಿಲ್ಲ ಅಲ್ವಾ? ಏನಾದ್ರು ಕಿತಾಪತಿ ಮಾಡ್ಬಿಟ್ಟೆ ಮನೆಗೆ ಬರಬೇಕು. ಸರಿ ಕಂತ ಹಾಕು. ನಾನೇನು ಮಾಡಕ್ಕೆ ಹೋಗಿದ್ದೆ? ಇದೊಳ್ಳೆ ಸರಿ ಕಂತೆ ರೀ. ಏನೋ ಕೆಲಸ ಪಲ್ಸ ಈಗ ಎಲ್ಲವ ಹಬ್ಬದ ಮುಂದಾರ ಅಲ್ವಾ? ಏನೋ ಕೆಲಸ ಪಲ್ಸ ಇರ್ತದೆ, ಅದಕ್ಕೆಲ್ಲ ಫೋನ್ ಎತ್ತತ್ತೆ ಎಲ್ಲ ಕಂಡು ಮಾಡಿ ಬಂಗವ. ನನ್ನ ಮಗಳು ನಾಳೆಗೆ ಹಬ್ಬಕ್ಕೆ ಬರ್ದವು ಅಲ್ಲಿ. ಆಮೇಲೆ ಇರೋದು ನಿನಗೆ. ಆಮೇಲೆ ಗಾಚಾರ ಬಿಡ್ಸೋದು ಈಗೇನು ಕಂಡಿದ್ದೀಯೇ? ಏನು ಅಳ್ಸಂತ ನಡೆಸಿದಿ ಏನು ಎಂತು ಅಂತ ಪತ್ತೆ ಮಾಡ್ತೀನಿ. ಮಾಡಿದ್ಮೇಲೆ ಇರೋದು ನಿನಗೆ ಗಾಳಿಗಾರ ತೆಗಿಯೋದು. ನನ್ನ ಮಗಳು ಯಾವಾಗ್ಲೂ ಚೆನ್ನಕ ನಾನು ಫೋನ್ ಮಾಡಿದವರು ದಿವ್ಸಕ್ಕೆ ಒಂದ್ಸತಿ ಮಾಡೋಳು. ಅವತ್ತಿದ ಫೋನೇ ಮಾಡಿಲ್ಲ ಕನಕ. ಇವಳು ಯಾವಾಗ ಎಸದೇವ್ರ ಊರಿಗೆ ಹೋಗ್ಬಿಟ್ಟು ಬಂದ ಆ ತವಿನ ಫೋನೇ ಮಾಡಿಲ್ಲ ನನ್ನ ಮಗಳು. ಏನಲ್ಲಿ ಏನು ಇಕ್ಮತ್ ಮಾಡ್ಬಿಟ್ಟು ಇದ್ದಾಳ ಏನೋ ಕಾಣೆ ಗೊತ್ತಾಗಬೇಕು. ಆಮೇಲೆ ಇಳಿಸೋದು ಇವಳಿಗೆ. ಸರಿ ಬಿಡಿ, ನೀವು ಒಳ್ಳೆ ಚೆನ್ನಾಗಿ ಮಾತಾಡ್ತೀರಿ. ಯಾವ ಇಕ್ಮತ್ ಮಾಡಕ್ಕೆ ಹೋಗಿದೆ ನಾನು? ನೀವು ಪರವಾಗಿಲ್ಲ ಸುಮಾರಾಗಿ ಅಂತಿದ್ದೀರಿ. ಯಾವ ಇಕ್ಮತ್ತು ಇಲ್ಲ ಎಂಥದ್ದು ಇಲ್ಲ ಕಂಡು ಕೂತ್ಕೊಳ್ಳಿ. ನೀವು ಒಳ್ಳೆ ಚೆನ್ನಾಗಿ ಮಾತಾಡೋದು ಕಲ್ತಿದ್ದೀರಿ ಕಣ. ನಾನೇನು ಮಾಡಕ್ಕೆ ಹೋಗಿದ್ನ ಕಣೆ? ಸುಮ್ಮನೆ ಒಳ್ಳೆ ಇಲ್ದವರೆಲ್ಲ ಮಾತಾಡ್ತೀರಿ. ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು. ಏನು ಬಾಯಿ ಮುಚ್ಕೊಂಡು ಸುಮ್ಮನಿದ್ದಾರು? ಏನಮ್ಮಿ ಬಾಯಿ ಮುಚ್ಕೊಂಡು ಸುಮ್ಮನಿದ್ದಾರು? ಇಳಿಸ್ತೀನಿ ಸುಮ್ಕಿರಿ. ಏನು ಕಂಡಿದ್ದೀವಿ ಹೊಸ ಗೊತ್ತಾಲಿ? ಏನಿಲ್ಲ ಕತೆ, ಎದ್ದು ನಡೀರಿ. ಅವಳೇನೋ ಬಟ್ಟೆ ಬರೀ ಏನು ತರಕ್ಕೆ ಹೋಗ್ತೀನಿ ಅಂತಿದ್ದಂತೆ ಕತೆ. ಏನೋ ಅಲ್ಲಿಗೆ ಅವ್ರ ಮನೆ ಕೆಲಸ ಇರೋಕ್ಕಿಲ್ವಾ? ಎಷ್ಟೊತ್ತಲ್ಲಿ ಏನು ಕೊಟ್ಟು ಫೋನಲ್ಲಿ ಮಾತಾಡ್ಕೊಂಡು ಕೂತ್ಕೊಳ್ಳೋಕ್ಕೆ. ಅದೇನು ಬತ್ತೆ ಮಾತಾಡಿವ್ರಿ, ನಾಳೆಗೆ ಬತ್ತಾಳಲ್ಲ ಮಾತಾಡಿವ್ರಿ. ನಡೀರಿ ಹೋಗಿ ಕೈ ಕಾಲು ತೊಳ್ಕೊವಿ, ಊಟ ಮಾಡಿವ್ರಿ. ಅಣ್ಣ ಏನಾರು ಕೆಲಸ ಇರೋಕ್ಕಿಲ್ವಾ? ಏನೋ ಹಬ್ಬದ ಮುಂದಾರಲ್ಲ ಹೋಗೋಣ. ಏನೋ ಕೆಲಸ ಇರ್ಬೇಕು, ಅದಕ್ಕೆಲ್ಲ ಫೋನ್ಗೆ ಎತ್ತಿರ್ಬೇನ. ಅವ ಅಕ್ಕ ಏನನ್ನಕ್ಕೆ ಹೋಗಿದ್ದು ಸುಮ್ಮನೆ ಕಿಲ್ಲೋದೆಲ್ಲ ಮಾತಾಡಿ ಹೋಗೋಣ. ಹಂಗಲ್ಲ ಕಂಚನಕ, ನನ್ನ ಮಗಳು ಎಷ್ಟೇ ಕೆಲಸ ಇದ್ರು ನಾನು ಫೋನ್ ಮಾಡ್ದಕ್ಷಣ ಫೋನ ಎತ್ಬಿಡೋಳು, ಇಲ್ಲಂದ್ರೆ ಅತ್ತಿಂದ ಮಾಡೋಳು. ಮಾಡಿಲ್ಲ ಅಂದ್ರೆ ಏನು ಅರ್ಥ? ಏನೋ 23 ಇಟ್ಬೋದಾಳೆ ಅಂತಾನೆಯ. ಎಲ್ಲಾರು ಹೋದ್ರು ಬಾಯಿ ಮುಚ್ಕೊ ಬರೋದ ಅನ್ಕೊಂಡಳ. ಸರಿ ಕಂದ್ಬಿಡು. ನಾನೇನು ಮಾಡಿದಾನ ತಿಂಗ ಏನು ಮಾಡಿದಾನ ಹೇಳಿ ಬಾಯ್ಬಿಟ್ಟು ಮಾತಾಡಿ. ಮತ್ತೆ ಗೊತ್ತಿದ್ರೆ ಮಾತಾಡಿದೇನು? ಗೊತ್ತಾಗಿದ್ರೆ ಇಷ್ಟ ಕೀಳ್ಸೋನ್ ಮರುವುದಿಯಾ? ಗೊತ್ತಿಲ್ದಾನೆ ಬಾಯಿ ಮುಚ್ಕೊಂಡು ಸುಮ್ಮನಿರೋದು. ಬಡ್ಡಿ ನಿನಗೆ ನಾನು ಕಳಿಸ್ತೀನಿ ಅಲ್ಲಿಗೆ. ಅದೇ ತಪ್ಪುಕಂತ ಹಾಕು, ಕಳಿಸ್ತೀನಿ ನಿನಗೆ. ಕಲ್ಸಿರೋದು ಏನು ಕಲ್ಸಿವೆ ಹೋಗಪ್ಪ ಎದ್ದಿ. ಸುಮ್ಮನೆ ಜಾಸ್ತಿ ಮಾತಾಡಬೇಡ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.